ವಾರ್ತೆಗಳ ಪ್ರಾಯೋಜಕರು ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಹಟ್ಟಿ ಚಿನ್ನದ ಗಣಿ ಮುಖ್ಯದ್ವಾರದ ಬಳಿ ಪತ್ತೆಯಾದ ಸ್ಫೋಟಕ, ಮುಂದುವರೆದ ತನಿಖೆ. ಸಾರ್ವಜನಿಕ ಸ್ಥಳದಲ್ಲಿ ಒಬ್ಬ ಮಹಿಳೆ ಮಾನವ ಜೀವಕ್ಕೆ ಅಪಾಯಕಾರಿಯಾದ ಸಿಎಚ್ ಪೌಡರ್ ಮಿಶ್ರಿತ ಸೇಂದಿಯನ್ನು ಮಾರಾಟ ಮಾಡುತ್ತಿದ್ದಾರೆ. ರಾಜ್ಯ ಬಜೆಟ್ ಜನತಾ ಬಜೆಟ್ ಆಗಲಿ, ಕೊರತೆಗಳನ್ನು ನೀಗಿಸಲು ಅಕ್ಬರ್ ಹುಸೇನ್ ನಾಗುಂಡಿ ಒತ್ತಾಯ. ಮುಚ್ಚಿ ಹೋಗಿದ್ದ ಮೈಸೂರು ಪೆಟ್ರೋಕೆಮಿಕಲ್ ಹೆಸರಿನಲ್ಲಿ ಪುನರಾರಂಭ, ಕಾರ್ಮಿಕರಿಗೆ ಬಾಕಿ ವೇತನ ಪಾವತಿಗೆ ಆಗ್ರಹಿಸಿ ಮಾರ್ಚ್ 16ರಿಂದ ಅಹೋರಾತ್ರಿ ಧರಣಿ. ಅಹಮದ್ ಖಾನ್. ಮೇಧ ಸಮಾಜದಿಂದ ಕುಲ ಬಹಿಷ್ಕಾರ, ನ್ಯಾಯ ಒದಗಿಸಲು ನಾಗರಾಜ್ ಮೇಧ ಮನವಿ. ಸಚಿವರ ಜನ್ಮದಿನದ ಅಂಗವಾಗಿ ರಿಮ್ಸ್ನಲ್ಲಿ ಸೇವಾ ಕಾರ್ಯಕ್ರಮ. ಮತ್ತು ಆಂಧ್ರದಲ್ಲಿ ಸಿಂಧನೂರಿನ ವಿದ್ಯಾರ್ಥಿ ಹತ್ಯೆ. ವಾರ್ತೆಗಳ ವಿವರ. 27/2/2026 ಬೆಳಗ್ಗೆ 8:36 ಗಂಟೆಯ ಸುಮಾರಿಗೆ ಯಾರೋ ಒಬ್ಬ ಮೋಟಾರ್ ಸೈಕಲ್ ಸವಾರನು ಮೇದನಾಪುರ ಕಡೆಯಿಂದ ಹಟ್ಟಿಪಟ್ಟಣದ ಕಡೆಗೆ ಹೋಗುವಾಗ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಮೇನ್ ಗೇಟ್ ಮುಂದಿನಿಂದ ಹೋಗುವಾಗ ರೋಡ್ ಹಂಪ್ಗಳು ಇದ್ದಿದ್ದರಿಂದ ಆತನ ಮೋಟಾರ್ ಸೈಕಲ್ ಸೈಡ್ ಬ್ಯಾಗಿನಿಂದ ಯಾವುದೋ ವಸ್ತುಗಳು ಕೆಳಗಡೆ ಬಿದ್ದಿರುತ್ತವೆ ಅಂತ ತಿಳಿಸಿದಾಗ ಫಿರ್ಯಾದಿದಾರರು ಆತನೊಂದಿಗೆ ಹೋಗಿ ನೋಡಲಾಗಿ ಹಟ್ಟಿ ಚಿನ್ನದ ಗಣಿಯ ಮುಖ್ಯ ಗೇಟಿನ ಮುಂದೆ ವಸ್ತುಗಳು ಬಿದ್ದಿದ್ದು ಅವುಗಳಲ್ಲಿ ಒಂದು ವಸ್ತುವನ್ನು ತೆಗೆದುಕೊಂಡು ನೋಡಲಾಗಿ ಅದರ ಮೇಲೆ ಐಡಿಯಲ್ ಪವರ್ 90 ಎಕ್ಸ್ಪ್ಲೋಸಿವ್ 125 ಗ್ರಾಂ X25mm ಎಕ್ಸ್ಪ್ಲೋಸಿವ್ ಕ್ಲಾಸ್ 2 ಅಂತ ಇರುವ ಕಾಟ್ರೇಜ್ ಇದ್ದು ಇವುಗಳು 16 ಕಾಟ್ರೇಜ್ಗಳು ಬಿದ್ದಿದ್ದು ಅವುಗಳನ್ನು ಪರಿಶೀಲಿಸಿ ನೋಡಲಾಗಿ ಇವುಗಳು ಸ್ಫೋಟಕ ವಸ್ತುಗಳು ಅಂತ ತಿಳಿದು ಬಂದಿದ್ದು ಇವುಗಳನ್ನು ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ನಿಯಮಗಳನ್ನು ಉಲ್ಲಂಘಿಸಿ ಸ್ಫೋಟಕ ವಸ್ತುಗಳನ್ನು ಸಾಗಾಣಿಕೆ ಮಾಡುವಾಗ ಇವುಗಳು ಸ್ಫೋಟಕ ವಸ್ತುಗಳಂತ ತಿಳಿದು ಸಹ ಮತ್ತು ಮಾನವ ಜೀವಕ್ಕೆ ಅಪಾಯವಾಗುತ್ತದೆ ಅಂತ ತಿಳಿದು ನಿರ್ಲಕ್ಷ್ಯತನದಿಂದ ಸ್ಫೋಟಕ ವಸ್ತುಗಳನ್ನು ಮೋಟಾರ್ ಸೈಕಲ್ ಮೇಲೆ ಸಾಗಾಣಿಕೆ ಮಾಡಿಕೊಂಡು ಹೋಗುವಾಗ ತನ್ನ ಸೈಡ್ ಬ್ಯಾಗಿನಲ್ಲಿಂದ 16 ಕಾಟ್ರೇಜ್ಗಳು ಕೆಳಗಡೆ ಬಿದ್ದಿರುತ್ತವೆ. ಯಾರೋ ಅಪರಿಚಿತ ವ್ಯಕ್ತಿ ಸ್ಫೋಟಕ ವಸ್ತುಗಳನ್ನು ಸಾಗಾಣಿಕೆ ಮಾಡಿ ನಿಯಮಗಳನ್ನು ಉಲ್ಲಂಘಿಸಿ ಮಾನವ ಜೀವಕ್ಕೆ ಅಪಾಯವಾಗುತ್ತದೆ ಅಂತ ಗೊತ್ತಿದ್ದರೂ ಸಹ ನಿರ್ಲಕ್ಷ್ಯತನದಿಂದ ಸ್ಫೋಟಕ ವಸ್ತುಗಳನ್ನು ಸಾಗಾಣಿಕೆ ಮಾಡಿರುತ್ತಾನೆ. ಕಾರಣ ಈತನ ವಿರುದ್ಧ ಹಟ್ಟಿ ಪೊಲೀಸ್ ಠಾಣೆಯಲ್ಲಿ 51/2026 53(4) ದ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸಸ್ ಆಕ್ಟ್ 1908 ಮತ್ತು 288 BNS 2023ನೇ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು ಇರುತ್ತದೆ. ನಮಸ್ಕಾರ. ಇವತ್ತು ದಿನಾಂಕ 27 ಫೆಬ್ರವರಿ 2026 ಹಟ್ಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸುಮಾರು 8:30ರಿಂದ 8:45 ಗಂಟೆ ಅಪ್ರಾಕ್ಸಿಮೇಟ್ಲಿ ಹಟ್ಟಿ ಮೇದನಾಪುರ ಕಡೆಯಿಂದ ಹಟ್ಟಿಗೆ ಹೋಗುವ ರೋಡಲ್ಲಿ ಒಬ್ಬ ಮೋಟಾರ್ ಸೈಕಲ್ ಸವಾರ ಹಟ್ಟಿ ಗೋಲ್ಡ್ ಮೈನ್ಸ್ ಮುಂದೆ ಇರೋ ರೋಡಲ್ಲಿ ರೋಡ್ ಹಂಪ್ಸ್ ಹತ್ರ ಸರಿಯಾಗಿ ಡಿಸ್ಬ್ಯಾಲೆನ್ಸ್ ಆಗಿ ಓಡಿಸದೆ ಮೋಟಾರ್ ಸೈಕಲ್ ಇಲ್ಲಿ ಇರುವ ಸೈಡ್ ಬ್ಯಾಗಿಂದ ಕೆಲವು ಅವ್ರದ್ದು ಕಾರ್ಟ್ರಿಜಸ್ ಏನು ಕ್ಯಾರಿ ಮಾಡ್ತಾ ಇದ್ರು ಅದು ರೋಡಲ್ಲಿ ಬಿದ್ದೋಗಿದೆ. ಇದಾದ್ಮೇಲೆ ಅಲ್ಲಿ ಹಟ್ಟಿ ಸೆಕ್ಯೂರಿಟಿ ಇನ್ಸ್ಪೆಕ್ಟರ್ ಅವರು ಸ್ಪಾಟ್ಗೆ ವಿಸಿಟ್ ಮಾಡಿದ್ವಿ. ಅಲ್ಲಿ ನೋಡಿದ್ರೆ ಅಲ್ಲಿ ಅರೌಂಡ್ 16 ಕಾರ್ಟ್ರಿಜಸ್ ಕೆಳಗಡೆ ಬಿದ್ದಿತ್ತು. ಇದನ್ನ ಪರಿಶೀಲಿಸಿದಾಗ ಅದು ವಿ ಫೌಂಡ್ ದಟ್ ದೇ ಕ್ಯಾನ್ ಬಿ ಇಟ್ ಈಸ್ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ ಅಂಡರ್ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸಸ್ ಆಕ್ಟ್. ಸೊ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸಸ್ ಆಕ್ಟ್ ಅಲ್ಲಿ ನಾವು ಒಂದು ಹಟ್ಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕ್ರೈಮ್ ರಿಜಿಸ್ಟರ್ ಮಾಡಿದ್ದೀವಿ. ಆ್ಯಂಡ್ ಈ ಪರ್ಟಿಕ್ಯುಲರ್ ಯಾರು ಮೋಟಾರ್ ಸೈಕಲ್ ಸವಾರ ಇದ್ದಾರೆ ಅವರನ್ನು ಹುಡ್ಕೊಂಬರೋದಕ್ಕೆ ನಮ್ಮ ಹಟ್ಟಿ ಪೊಲೀಸ್ ಸ್ಟೇಷನ್, ಲಿಂಗ್ಸಗೂರ್, ಮಸ್ಕಿ, ಸಿರ್ವಾರ ಇಲ್ಲೆಲ್ಲ ಕಡೆ ಅಲರ್ಟ್ ಮಾಡಿಸ್ಬಿಟ್ಟು ನಮ್ಮ
ಸಿಬ್ಬಂದಿಗಳನ್ನು ಮತ್ತು ಅಧಿಕಾರಿಗಳನ್ನು ಅವನಿಗೆ ಹುಡ್ಕೊಂಬರೋದಕ್ಕೆ ತನಿಖೆಗೆ ಕಳಿಸಿದೆ. ಸೊ ಇದರ ಪ್ರಯುಕ್ತ ಒಂದು FIR ಕೂಡ ನಾವು ಹಟ್ಟಿ ಪೊಲೀಸ್ ಸ್ಟೇಷನಲ್ಲಿ ಮಾಡಿದ್ದೇವೆ. ಕ್ರೈಮ್ ನಂಬರ್ 51/26 ಅಂಡರ್ ಸೆಕ್ಷನ್ 3,4 ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸಸ್ ಆ್ಯಕ್ಟ್ ರೆಡ್ ವಿತ್ 288 BNS. ಸೊ ಇದು ತನಿಖೆ ಮುಂದುವರೆದಿದೆ. ದಿನಾಂಕ 26/2/2026 ಸಂಜೆ 4:10 ಸುಮಾರಿಗೆ ಗದ್ವಾಲ್ ರಸ್ತೆಯ ವೀರಾಂಜನೇಯ ಕಲ್ಯಾಣ ಮಂಟಪದ ಕೊರವರ ಓಣಿ ಹತ್ತಿರ ಸಾರ್ವಜನಿಕ ಸ್ಥಳದಲ್ಲಿ ಒಬ್ಬ ಮಹಿಳೆ ಮಾನವ ಜೀವಕ್ಕೆ ಅಪಾಯಕಾರಿಯಾದ CH ಪೌಡರ್ ಮಿಶ್ರಿತ ಸೇಂದಿಯನ್ನ ಮಾರಾಟ ಮಾಡುತ್ತಿದ್ದಾರೆ ಅಂತ ಇಬ್ಬರು ಪಂಚರಾದ ಈರೇಶ್ ತಂದೆ ನರಸಪ್ಪ, ಗದ್ವಾಲ್ ತೆಲಂಗಾಣ, ಜಂಗ್ಲೆಪ್ಪ ತಂದೆ ಜಂಗ್ಲೆಪ್ಪ ಮತ್ತು ಸಿಬ್ಬಂದಿಯವರಾದ ಯಲ್ಲಪ್ಪ ASI, ಮಂಜುನಾಥ್ ಸಿಂಗ್ HC 226, ಮಲ್ಲಪ್ಪ CPC 259, ಮೌನಮ್ಮ MPC 534, ಅಮರಪ್ಪ HC 191 ಅವರನ್ನ ಕರೆದುಕೊಂಡು ಸಂಜೆ 4:45 ಜೀಪ್ ನಂಬರ್ KA 36 G0861 ರದಲ್ಲಿ ಹೊರಟು ಸಂಜೆ 5 ಗಂಟೆಗೆ ಸ್ಥಳಕ್ಕೆ ತಲುಪಿ ಪಂಚರ ಸಮಕ್ಷಮದಲ್ಲಿ ಸಿಬ್ಬಂದಿಯವರೊಂದಿಗೆ ದಾಳಿ ಮಾಡಿ ಕಲಬೆರಕೆ ಸೇಂದಿ ಮಾರಾಟದಲ್ಲಿ ತೊಡಗಿದ್ದ ಉರುಕುಂದಮ್ಮ ಗಂಡ ವೀರೇಶ ಗಜ್ಜೆ ವೀರೇಶ, ವಯಸ್ಸು 43 ವರ್ಷ, ಜಾತಿ ಕೊರವರು, ವೃತ್ತಿ ಕೂಲಿ ಕೆಲಸ, ಪೇಟೆ ಈಕೆಯನ್ನ ವಶಕ್ಕೆ ಪಡೆದು ವಿಚಾರಿಸುವಾಗ ಆಕೆಯು ತಪ್ಪಿಸಿಕೊಂಡು ಓಡಿ ಹೋಗಿದ್ದು, ಸ್ಥಳದಲ್ಲಿದ್ದ ಒಟ್ಟು 2 ಪ್ಲಾಸ್ಟಿಕ್ ಚೀಲಗಳಿದ್ದು, ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ CH ಪೌಡರ್ ಮಿಶ್ರಿತ ಸೇಂದಿಯನ್ನ ತುಂಬಿದ್ದ ಒಟ್ಟು 73 ಪ್ಲಾಸ್ಟಿಕ್ ಪ್ಯಾಕೆಟ್ ಕವರ್ಗಳಿದ್ದು, ಇನ್ನೊಂದು ಪ್ಲಾಸ್ಟಿಕ್ ಚೀಲದಲ್ಲಿ CH ಪೌಡರ್ ಮಿಶ್ರಿತ ಸೇಂದಿಯನ್ನ ತುಂಬಿದ್ದ ಒಟ್ಟು 80 ಪ್ಲಾಸ್ಟಿಕ್ ಪ್ಯಾಕೆಟ್ಗಳ ಕವರ್ಗಳಿದ್ದು 80 ಪ್ಲಾಸ್ಟಿಕ್ ಪಾಕೆಟ್ ಕವರ್ಗಳಿದ್ದು, ಪ್ರತಿಯೊಂದು ಪ್ಲಾಸ್ಟಿಕ್ ಕವರ್ 1 ಲೀಟರ್ ಆಗುತ್ತಿದ್ದು, ಪ್ರತಿ ಪ್ಲಾಸ್ಟಿಕ್ ಪ್ಯಾಕೆಟಿನ ಸೇಂದಿಯ ಬೆಲೆ 20 ರೂಪಾಯಿಗಳಂತೆ ಒಟ್ಟು 153 ಲೀಟರ್ ಸೇಂದಿ ಇದ್ದು, ಇದರ ಒಟ್ಟು 3060 ರೂಪಾಯಿ ಆಗುತ್ತಿದ್ದು, ಸ್ಥಳದಲ್ಲಿ 5 ಪ್ಲಾಸ್ಟಿಕ್ ಕೊಡಗಳಿದ್ದು, ಪ್ರತಿ ಕೊಡದಲ್ಲಿ 10 ಲೀಟರ್ CH ಪೌಡರ್ ಮಿಶ್ರಿತ ಸೇಂದಿ ಇದ್ದು, ಒಟ್ಟು 5 ಕೊಡದಲ್ಲಿ 50 ಲೀಟರ್ CH ಪೌಡರ್ ಮಿಶ್ರಿತ ಸೇಂದಿ ಇದ್ದು, ಅದರ 1000 ರೂಪಾಯಿ. ಹೀಗೆ ಒಟ್ಟು 203 ಲೀಟರ್ CH ಪೌಡರ್ ಮಿಶ್ರಿತ ಸೇಂದಿಯನ್ನ RFSL ಪರೀಕ್ಷೆಗೆ ಕಳುಹಿಸಿಕೊಡುವ ಕುರಿತು ಸ್ಥಳದಲ್ಲಿದ್ದ CH ಪೌಡರ್ ಮಿಶ್ರಿತ ಸೇಂದಿ ತುಂಬಿದ್ದ 1 ಪ್ಲಾಸ್ಟಿಕ್ ಕೊಡ ಮತ್ತು 153 ಪ್ಲಾಸ್ಟಿಕ್ ಕವರ್ಗಳಿದ್ದ 2 ಪ್ಲಾಸ್ಟಿಕ್ ಚೀಲಗಳನ್ನ ಬಿಳಿಯ ದಾರದಿಂದ ಕಟ್ಟಿ ಅದಕ್ಕೆ ಅಕ್ಷರದ ಸೀಲ್ ಮಾಡಿ PSI ಮತ್ತು ಪಂಚರು ಸಹಿ ಮಾಡಿದ ಚೀಟಿಗಳನ್ನು ಅಂಟಿಸಿ ತಮ್ಮ ತಾವಕ್ಕೆ ತೆಗೆದುಕೊಂಡು ನಂತರ ಸಂಜೆ 5:05 6 ಗಂಟೆಯವರೆಗೆ ಲ್ಯಾಪ್ಟಾಪ್ನಲ್ಲಿ ಪಂಚನಾಮೆಯನ್ನ ಪೂರೈಸಿ ಸಂಜೆ 6:20 ಗಂಟೆಗೆ ವಾಪಸ್ ಠಾಣೆಗೆ ಬಂದು ದೂರು ನೀಡಿರುವುದಾಗಿ ಇದ್ದ ಮೇರೆಗೆ ದಾಳಿ ಪಂಚನಾಮೆಯ ಆಧಾರದ ಮೇಲಿಂದ ಠಾಣಾ ಗುನ್ನೆ ನಂಬರ್ 10/2026 ಕಲಂ 173 2075 286 BNS ಮತ್ತು 32 ಹಾಗೂ 34 ಅಬಕಾರಿ ಕಾಯ್ದೆ ರೀತಿಯ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದು. ನೇತಾಜಿ ನಗರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಗುಪ್ತ ಮಾಹಿತಿ ಬರುತ್ತದೆ ಕಿ ಉರುಕುಂದಮ್ಮ ಗಂಡ ಗಜ್ಜಿ ವೀರೇಶ್ ಅವರು ಮನೆಯಲ್ಲಿ ಸೇಂದಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಹಾಗೂ ಮಾರಾಟ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ. ಆಗ ನೇತಾಜಿ ನಗರ್ ಪೊಲೀಸ್ ಸ್ಟೇಷನ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಅಲ್ಲಿ ಹೋಗಿ ಸರ್ಪ್ರೈಸ್ ಆಗಿ ರೇಡ್ ಮಾಡ್ತಾರೆ. ರೇಡ್ ಮಾಡಿದಾಗ ಸುಮಾರು 203 ಲೀಟರ್ಸ್ CH ಪೌಡರ್ ಮಿಶ್ರಿತ ಒಂದು ಈ ಸೇಂದಿ ಸಿಗುತ್ತದೆ. ಆ್ಯಂಡ್ ಇದರ ಬೆಲೆ ಅಪ್ರಾಕ್ಸಿಮೇಟ್ಲಿ 3000 ರೂಪೀಸ್. ಇದನ್ನು ಅವರು ಸೀಸ್ ಮಾಡ್ತಾರೆ ಆ್ಯಂಡ್ ಒಂದು ಕೇಸ್ ಮಾಡಿರುತ್ತಾರೆ ಅಂಡರ್ ಸೆಕ್ಷನ್ 32 and 34 KE ಆ್ಯಕ್ಟ್ ಹಾಗೂ 123, 275 and 286 BNS. ಈ ಕೇಸ್ ಇವಾಗ ತನಿಖೆಯಲ್ಲಿರುತ್ತದೆ. ನಮ್ಮ ತಂಡವು ಆ ಮನೆಗೆ ಹೋದಾಗ ಅಲ್ಲಿ ಉರ್ಕುಂದಮ್ಮನೂ ಇರಲಿಲ್ಲ ಹಾಗೂ ಅವರ ಗಂಡ ಗಜ್ಜೆ ವೀರೇಶ್ ಕೂಡ ಇರಲಿಲ್ಲ. ನಾವು ಈ ಉರ್ಕುಂದಮ್ಮನ ಹುಡುಕೋದಕ್ಕೆ ನಮ್ಮ ನೇತಾಜಿ ನಗರ್ ಪೊಲೀಸ್ ಸ್ಟೇಷನ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ತಂಡ ರಚನೆ ಮಾಡಿ ಅವರಿಗೆ ಅರೆಸ್ಟ್ ಮಾಡುವುದಕ್ಕೆ ಎಲ್ಲ ತನಿಖೆ ಮುಂದುವರಿದಿದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 17ನೇ ಬಜೆಟ್ ಮಂಡಿಸಲು ಮುಂದಾಗಿದ್ದು, ಜನತೆ ಆಶಯಗಳಿಗೆ ತಕ್ಕಂತೆ ಅವಶ್ಯಕತೆಗಳನ್ನು ಬಜೆಟ್ನಲ್ಲಿ ಘೋಷಿಸುವ ಮೂಲಕ ಜನತಾ ಬಜೆಟ್ ನೀಡಬೇಕೆಂದು SDPI ರಾಜ್ಯ ಸಮಿತಿ ಸದಸ್ಯ ಅಕ್ಬರ್ ಹುಸೇನ್ ನಾಗುಂಡಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಶಿಕ್ಷಣ, ಆರೋಗ್ಯ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಯೋಜನೆಗಳನ್ನು ಘೋಷಣೆಯೊಂದಿಗೆ ಜಾರಿಗೆ ಬದ್ಧತೆ ತೋರಿಸಬೇಕಿದೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಕೇವಲ ಅನುದಾನ ಘೋಷಣೆಗೆ ಮಾತ್ರ ಸೀಮಿತವಾಗದೆ ಜಾರಿಯ ಕುರಿತು ಸ್ಪಷ್ಟತೆ ನೀಡಬೇಕು ಎಂದರು. ಮುಖಂಡ ತೌಫಿಕ್ ಅಹ್ಮದ್ ಮಾತನಾಡಿ, ರಾಯಚೂರು ಜಿಲ್ಲೆಯ ಬೇಡಿಕೆಗಳಿಗೆ ಬಜೆಟ್ನಲ್ಲಿ ಒತ್ತು ನೀಡಬೇಕು. ರಿಂಗ್ ರೋಡ್ ನಿರ್ಮಾಣ, ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆ, KSRP ಬಟಾಲಿಯನ್ ಸ್ಥಾಪಿಸುವ ಕುರಿತು ಸರ್ಕಾರ ಬದ್ಧತೆ ತೋರಿಸಬೇಕು ಎಂದರು. ನಾವು ರಾಜ್ಯದಲ್ಲಿ ಒಂದು 6ನೇ ತಾರೀಕಿಗೆ 17ನೇ ಬಜೆಟ್ ಮಾನ್ಯ ಸಿದ್ದರಾಮಯ್ಯ ಅವರು ಹೊರಡ್ತಾ ಇದ್ದಾರೆ. ಆ ಬಜೆಟ್ ಜನಪರ ಆಗಿರಬೇಕು, ಜನರ ಘೋಷಣೆ ಇರಬೇಕು, ಯಾವ ರೀತಿ ಬಜೆಟ್ ಇರಬೇಕು ಅನ್ನೋದು ನಾವು ಕಳೆದ ವರ್ಷದಲ್ಲಿ ಕೂಡ 25-26ರಲ್ಲಿ ಕೂಡ ನಾವು ಕೊಟ್ಟಿದ್ದೀವಿ ಅವರಿಗೆ. ಅದೇ ರೀತಿಯಾಗಿ ಅಲ್ಪ ವರ್ಷದಲ್ಲಿ ಅವರು ಒಂದು 5 ಅದರಲ್ಲಿ ತಗೊಂಡಿದ್ದಾರೆ. ಈಗ ಕೂಡ ನಾವು
26-27ನೇ ಸಾಲಿನಲ್ಲಿ ಕೂಡ ಬಜೆಟ್ ಹೇಗಿರಬೇಕು, ಎಷ್ಟಿರಬೇಕು, ಏನಿಗಾಗಿ ಬಜೆಟ್ ಇರಬೇಕು ಅಂತೇಳಿ ನಾವೆಲ್ಲ ರಾಜ್ಯದಲ್ಲಿ ಕೊಟ್ಟಿದ್ದೀವಿ. ಅದಲ್ಲದೆ ನಮ್ಮ ಜಿಲ್ಲೆಯ ಹಲವಾರು ಸಮಸ್ಯೆಗಳಿಗೆ ಯಾವ ರೀತಿ ಬಜೆಟ್ ಮಾಡಿಸಬೇಕು ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಅಂತ ನಾವು ರಾಜ್ಯದಲ್ಲಿ ಮಾಡಿದ್ದೀವಿ. ರಾಜ್ಯದಲ್ಲಿ ಸಾರ್ವಜನಿಕರ ಶಿಕ್ಷಣ, ಸಾರ್ವಜನಿಕ ಆರೋಗ್ಯ, ಅಲ್ಪಸಂಖ್ಯಾತರ ಕಲ್ಯಾಣ, ಹಿಂದುಳಿದ ವರ್ಗದ ಕಲ್ಯಾಣ, ಸಮಾಜ ಕಲ್ಯಾಣ, ನಗರ ಅಭಿವೃದ್ಧಿ ಮತ್ತು ಹೋರಾಟದ ಹಲವಾರು ಕೊರತೆಗಳಿದ್ದಾವೆ ರಾಜ್ಯದಲ್ಲಿ. ಅದಕ್ಕೆ ಶಿಕ್ಷಕರ ಭರ್ತಿ ಕೂಡ ಅಗತ್ಯ ಇರುವುದರಿಂದ ಸ್ಪೆಷಲ್ ಆಗಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕಾಗಿ ಬಹಳಷ್ಟು ಕೊರತೆ ಇದ್ದಾವೆ. ಅದಕ್ಕೆ ರಾಜ್ಯದಲ್ಲಿ ಕಡೆಗಣಿಸಿ ಮಾಡೋದು ಅಂತೇಳಿ ನಾವು ಒತ್ತಡವನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ವಿ. ಮೊನ್ನೆ ರಾಮಲಿಂಗ ರೆಡ್ಡಿ ಅವರು ಒಂದು ಸ್ವೀಕರಿಸಿರ್ಬೋದು. ಅದರ ತಕ್ಕ ಆದಷ್ಟು ನಾವು ಇಟ್ಕೊಂಡಿರ್ತೀವಿ ಅನ್ನೋದನ್ನು ಆಶ್ವಾಸನೆ ನಮ್ಮನ್ನು ಕೊಟ್ಟಿದ್ದಾರೆ. ಈಗ ಜಿಲ್ಲೆಗಳಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಜಿಲ್ಲೆದ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರು ಅದಕ್ಕೆ ವಿವರವಾಗಿ ಹೇಳಿದ್ದಾರೆ. ಎಸ್ಡಿಪಿಐ ಜಿಲ್ಲಾಧ್ಯಕ್ಷರಾದ ಪಾಷಾ ಮಾತನಾಡಿ, ಅಲ್ಪಸಂಖ್ಯಾತರ ಭವನ ನಿರ್ಮಾಣ, ಕೆಎಎಸ್, ಐಎಎಸ್ ತರಬೇತಿ ಕೇಂದ್ರ, ಮದ್ರಾಸಗಳ ಅಭಿವೃದ್ಧಿ 1 ಲಕ್ಷ, ಅಲ್ಪಸಂಖ್ಯಾತರ ಕಾಲೇಜುಗಳ ಸ್ಥಾಪನೆಗೆ 2,000 ಕೋಟಿ, ಮಸೀದಿಗಳ ಮೌಲ್ವಿಗಳ ಭತ್ಯೆಗೆ ಅನುದಾನ, ಅಲ್ಪಸಂಖ್ಯಾತ ನಿಗಮದಿಂದ ಸಾರಥಿ ಯೋಜನೆಯಡಿ 15 ಫಲಾನುಭವಿಗಳ ಆಯ್ಕೆ, 40,000 ವಕ್ಫ್ ಆಸ್ತಿಗಳ ಅಭಿವೃದ್ಧಿ, 1,000 ಕೋಟಿ ರೂಪಾಯಿ ಅನುದಾನ, ಮೊಹಲ್ಲಾ ಕ್ಲಿನಿಕ್ ಸ್ಥಾಪಿಸಲು ಬಜೆಟ್ನಲ್ಲಿ ಅವಕಾಶ ನೀಡಬೇಕು ಎಂದರು. ಬಜೆಟ್ ಸೆಷನ್ನಲ್ಲಿ ನಮ್ಮ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಯಚೂರು ಜಿಲ್ಲಾ ವತಿಯಿಂದ ಗೊತ್ತಿರೋ ಹಾಗೆ ರಾಯಚೂರು ಜಿಲ್ಲೆಯಲ್ಲಿ ಅತಿ ದೊಡ್ಡ ಹೆಚ್ಚಿನ ಟ್ರಾಫಿಕ್ ಜಾಸ್ತಿ ಆಗೋದ್ರಿಂದ ಮತ್ತು ಪ್ರತಿ ವರ್ಷ ಕೆಳಗ ರಿಪೋರ್ಟ್ ನೋಡಿದರೆ, ತಿಂಗಳ ರಿಪೋರ್ಟ್ ನೋಡಿದರೆ ಪ್ರತಿ ವರ್ಷ 250ಕ್ಕಿಂತ ಜನ ಅಪ್ರಾಕ್ಸಿಮೇಟ್ 250 ಆಕ್ಸಿಡೆಂಟಲ್ ಕೇಸ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ನಮ್ಮ ಪಕ್ಷದಿಂದ ಈ ಬಜೆಟ್ ಸೆಷನ್ನಲ್ಲಿ ರಾಯಚೂರು ರಿಂಗ್ ರೋಡ್ ಅನ್ನು ನಿರ್ಮಾಣ ಮಾಡಬೇಕಂತ ಒಂದು ಪ್ರಸ್ತಾವವನ್ನು ಇಟ್ಟಿದ್ದೀವಿ. ಅದೇ ರೀತಿಯಾಗಿ ಇದು ರಾಯಚೂರು ರಿಂಗ್ ರೋಡಲ್ಲಿ ಬಹಳಷ್ಟು ನಮ್ಮದು ಟ್ರಾಫಿಕ್ ಕಂಟ್ರೋಲ್ ಆಗ್ತದೆ ಮತ್ತು ಇದು ಆಕ್ಸಿಡೆಂಟ್ ಡೆತ್ಗೂ ಕಡಿಮೆ ಆಗ್ತದೆ ಮತ್ತು ಇಂಡಸ್ಟ್ರಿಯಲ್ ಗ್ರೋತ್ಗೆ ಇದು ಬೆನಿಫಿಟ್ ಇರ್ತದೆ. ಬಹಳಷ್ಟು ಇದರಲ್ಲಿ ಚರ್ಚೆ ಮಾಡಿ ನಮ್ಮ ಜಿಲ್ಲಾ ಸಮಿತಿಯಿಂದ ಒಂದು ಪ್ರಪೋಸಲ್ ನಾವು ಇಟ್ಟಿದ್ದೀವಿ. ಸೆಕೆಂಡ್ ಬಂದಾಗಿ ಟೆಕ್ಸ್ಟೈಲ್ ಪಾರ್ಕ್ ಆಲ್ರೆಡಿ ಸ್ಟೇಟ್ ಗೌರ್ಮೆಂಟಲ್ಲಿ ಇದು ಲಾಸ್ಟ್ ಇಯರ್ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಒಂದು ರಾಯಚೂರಲ್ಲಿ ಆಗಬೇಕಂತ. ಯಾಕಂದರೆ ನಮ್ಮದು ರಾಯಚೂರು ಕಾಟನ್ ಹಬ್, ಭಾಳಷ್ಟು ಇದರಿಂದ ಯೂತ್ಸ್ಗೆ ಜಾಬ್ಸ್ ಇದಾಗ್ತದೆ, ಜಾಬ್ ಕ್ರಿಯೇಷನ್ ಆಗ್ತದೆ. ಮತ್ತು ಟೆಕ್ಸ್ಟೈಲ್ ಪಾರ್ಕಿಂದ ಗಿನ್ನಿಂಗ್ ಇದೆ ಇಂಡಸ್ಟ್ರೀಸ್, ಅದರಲ್ಲಿ ಡೆವಲಪ್ಮೆಂಟ್ ಆಗಬೇಕಂತ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬರೀ ಪೇಪರಲ್ಲಿ ಬಂದಿದೆ ಲಾಸ್ಟ್ ಇಯರ್. ಅನುದಾನವನ್ನು ಕೊಡಬೇಕಂತ ಒಂದು ಪ್ರಸ್ತಾವನೆ ನಾವು ರಾಯಚೂರು ಜಿಲ್ಲಾ ವತಿಯಿಂದ ಇಟ್ಟಿದ್ದೀವಿ. ಮತ್ತು ಮೂರನೇದು ರಾಯಚೂರು ಜಿಲ್ಲೆಯಲ್ಲಿ ಒಂದು 13th ಬೆಟಾಲಿಯನ್ KSRP ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸಿಂದು 13th ಬೆಟಾಲಿಯನ್ ಅಂದರೆ 13ನೇ ಕಡೆ ಇಲ್ಲಿ ಒಂದು ಎಸ್ಟಾಬ್ಲಿಷ್ ಆಗಬೇಕಂತ ಇಲ್ಲಿ ಒಂದು 3ನೇ ನಾವು ಪ್ರಸ್ತಾವನೆ ಮಾಡಿದ್ದೀವಿ. ತಾವು ಗೊತ್ತಿರೋಂಗೆ ಒಂದು ಬೆಟಾಲಿಯನ್ KSRP ಗುಲ್ಬರ್ಗಾದಲ್ಲಿ ಇದೆ, ಒಂದು ಮುನಿರಾಬಾದಲ್ಲಿ ಇದೆ. ಅದು ನಮ್ಮ ಜಿಲ್ಲೆಗೆ ಕನಿಷ್ಠ 180-200 ಕಿಲೋಮೀಟರ್ ದೂರ ಇದೆ. ನಮ್ಮ ರಾಯಚೂರು ಜಿಲ್ಲೆ ಇದರಲ್ಲಿ ಥರ್ಮಲ್ ಪವರ್ ಸ್ಟೇಷನ್ ಇದೆ, ಅಟ್ಟಿ ಗೋಲ್ಡ್ ಮೈನ್ಸ್ ಇದೆ, ಮತ್ತು ಬಹಳಷ್ಟು VVIP ಸರ್ಕಿಟ್ ಹೌಸ್, ಟ್ರಿಪಲ್ ಐಟಿ, ಅದರ ಸೆಕ್ಯೂರಿಟಿ ಕನ್ಸರ್ನ್ ಆಗಿ ನಾವು ಒಂದು 13th ಕಡೆ 13ನೇ ಕಡೆ ಇಲ್ಲಿ ಒಂದು ಸ್ಥಾಪನೆ ಮಾಡಬೇಕಂತ ಒಂದು 3ನೇ ಮಾಡಿ ನಾವು ಇಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಅಬ್ದುಲ್ ಮತೀನ್ ಸಾದಿಕ್, ಅತಿಕ್ ಅಹಮದ್, ಶೇಖ್ ದಾವೂದ್ ಇದ್ದರು. ಈಗ ಜಾಹೀರಾತು. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2,000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ
ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೇಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್, ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸರ್ಕಾರದಿಂದ 108 ಎಕರೆ ಭೂಮಿ ಪಡೆದು ನಷ್ಟ ಹೆಸರಿನಲ್ಲಿ ಮುಚ್ಚಿ ಹೋಗಿದ್ದ ಮೈಸೂರು ಪೆಟ್ರೋಕೆಮಿಕಲ್ಸ್ ಕಂಪನಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಬಾಕಿ ವೇತನ, PF ಇತರೆ ಸೌಲಭ್ಯ ವಂಚಿಸಿ ಪಲಾಯನ ಮಾಡಿತ್ತು. ಆದರೀಗ ಬೇರೆ ಹೆಸರಿನಲ್ಲಿ ಅದೇ ಕಂಪನಿ ಮತ್ತೆ ಕಂಪನಿ ಪ್ರಾರಂಭಿಸಲು ಮುಂದಾಗಿದೆ. ಕಲಬುರಗಿ ಹೈಕೋರ್ಟ್ ಹಾಗೂ ಕಾರ್ಮಿಕ ಇಲಾಖೆ ಆದೇಶಗಳಿಗೆ ಮನ್ನಣೆ ನೀಡದೆ ಇರುವುದನ್ನು ಖಂಡಿಸಿ ಮಾರ್ಚ್ 16ರಿಂದ ಅಹೋರಾತ್ರಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ದಲಿತ ಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಾವೀದ್ ಖಾನ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 98 ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದು ಮೈಸೂರು ಪೆಟ್ರೋಕೆಮಿಕಲ್ಸ್ ಕಾರ್ಮಿಕರಿಗೆ ಪೂರ್ವ ಮಾಹಿತಿ ಇಲ್ಲದೆ ಮಚ್ಚಿರುವ ಕುರಿತು ಹುಬ್ಬಳ್ಳಿ ಕಾರ್ಮಿಕ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿತ್ತು. 2024 ಫೆಬ್ರವರಿ 5ರಂದು ತೀರ್ಪು ನೀಡಿ ಕಾನೂನುಬದ್ಧ ಸವಲತ್ತುಗಳನ್ನು ಕಾರ್ಮಿಕರಿಗೆ ಪಾವತಿಸುವಂತೆ ಸೂಚಿಸಲಾಗಿತ್ತು. ಅಲ್ಲದೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿಯೂ ಪ್ರಕರಣ ವಿಚಾರಣಾ ಹಂತದಲ್ಲಿದೆ. ಆದರೆ ಮುಚ್ಚಿ ಹೋಗಿದ್ದ ಕಂಪನಿಯೇ ಈಗ IG ಪೆಟ್ರೋಕೆಮಿಕಲ್ಸ್ ಹೆಸರಿನಲ್ಲಿ 6.5 ಎಕರೆ 7.5 ಎಕರೆ ಸೇರಿ 500 ಎಕರೆ ಪ್ರದೇಶದಲ್ಲಿ ಕೃಷಿ ಭೂಮಿಯನ್ನ ಲೀಸ್ ಪಡೆದು ಹುಲ್ಲು ಬೆಳೆಯುತ್ತಿದ್ದಾರೆ. ಕಾರ್ಮಿಕರಿಗೆ ಮೋಸ ಮಾಡುವ ಉದ್ದೇಶದಿಂದಲೇ ಕಂಪನಿ ಹೆಸರು ಬದಲಾವಣೆ ಮಾಡಲಾಗಿದೆ. ಹಿಂದಿನ ಮಾಲೀಕರೇ ಹೊಸ ಕಂಪನಿಯ ಮಾಲೀಕರಾಗಿದ್ದ ಈ ಹಿಂದೆ ಕೆಲಸ ಮಾಡುತ್ತಿದ್ದ ಕಾರ್ಮಿಕರನ್ನು ಸೇವೆಯೂ ಪಡೆದಿಲ್ಲ. ಬಯೋಕೆಮಿಕಲ್ ಘಟಕ ಸ್ಥಾಪನೆಗೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ, ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ, ಮಾಲಿನ್ಯ ನಿಯಂತ್ರಣ ಮಂಡಳಿ, ಕೈಗಾರಿಕಾ ಸುರಕ್ಷತಾ ಮತ್ತು ಆರೋಗ್ಯ ಇಲಾಖೆ NOC ಪಡೆಯದೆ ಕೈಗಾರಿಕಾ ಘಟಕ ಸ್ಥಾಪಿಸಲಾಗಿದೆ. ಕೂಡಲೇ ಕೈಗಾರಿಕೆ ಇಲಾಖೆ, ಕಾರ್ಮಿಕ ಇಲಾಖೆ ಕಂಪನಿ ಲೀಸ್ ಮುಂದುವರೆಸಿರುವ ಕುರಿತು ಪರಿಶೀಲನೆ ನಡೆಸಿ ಕಾರ್ಮಿಕರಿಗೆ ಬಾಕಿ ವೇತನ ಪಾವತಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಹೋರಾಟ ನಡೆಸಲಾಗುತ್ತದೆ. ಜಿಲ್ಲಾ ಕಾರ್ಮಿಕ ಇಲಾಖೆ ಮುತುವರ್ಜಿ ವಹಿಸಿ ಕಾರ್ಮಿಕ ನ್ಯಾಯಾಲಯದ ಆದೇಶದಂತೆ ಕಾರ್ಮಿಕರಿಗೆ ಸೌಲಭ್ಯ ಒದಗಿಸಲು ಹೋರಾಟ ನಡೆಸುವುದಾಗಿ ಹೇಳಿದರು. 2026ರವರೆಗೆ ರಾಯಚೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ KIDBಯಲ್ಲಿರುವ ಮೈಸೂರು ಪೆಟ್ರೋಕೆಮಿಕಲ್ ಕಂಪನಿಯು ಸಹಸ್ರಾರು ಕೋಟಿ ವಂಚನೆ ಮಾಡಿ ಸುಮಾರು 100ರಿಂದ ಅಧಿಕ ಕುಟುಂಬಗಳು ಅಲ್ಲಿ ದುಡಿದಂತ ಕೈಗಳಿಗೆ ಮೋಸ ಮಾಡಿ ಇವರು ಸಾಮಾನ್ಯ ಒಂದು ರೀಸನ್ ಅನ್ನು ಕೋರ್ಟಿಗೆ ಕೊಟ್ಟು ಲಾಸ್ ಆಗಿದೆ ಅಂತೇಳಿ ಇಲ್ಲಿಂದ ಓಡಿ ಹೋಗಿರ್ತಾರೆ.
ಇವಾಗ ತರಾತುರಿಯಲ್ಲಿ ಅದೇ ಮೈಸೂರು ಪೆಟ್ರೋಕೆಮಿಕಲ್ KITBR 108 ಎಕರೆ ಜಾಗದಲ್ಲಿ ಸುಮಾರು 6.5 ಎಕರೆ ಮತ್ತು 7.5 ಎಕರೆ ಸಪರೇಟ್ ಆಗಿ ಓನರ್ ಅನ್ನ ಸೃಷ್ಟಿ ಮಾಡಿ ಲೀಸ್ ಅಗ್ರಿಮೆಂಟ್ ಅನ್ನು ಪಡೆದುಕೊಂಡು ರೈತರ ಜಮೀನಿನಲ್ಲಿ ಸುಮಾರು 500 ಎಕರೆ ರೈತರ ಜಮೀನನ್ನು ಲೀಸ್ ಪಡೆದು ಅಲ್ಲಿ ಹುಲ್ಲು ಬೆಳೆಯುವಂತ ಕೆಲಸ ಬಯೋ ಕೆಮಿಕಲ್ಸ್ಗೆ ಬೇಕಾಗಿರುವ ರಾಸಾಯನಿಕ ಹುಲ್ಲು ಬೆಳೆಯುವಂತ ಕೆಲಸ ಅಲ್ಲಿ ಆಗುತ್ತಿದ್ದು ನಮಗೆಲ್ಲರಿಗೆ ಕಂಡು ಬಂದು ನಾವು ಅದಕ್ಕೆ ಖಂಡಿಸ್ತೀವಿ. ಯಾಕಂತಂದ್ರೆ ಆಲ್ರೆಡಿ 2013ರಲ್ಲಿ ವೇತನ ಕೊಡಲಾರದೆ ಇವರೆಲ್ಲ ಓಡಿ ಹೋದಾಗ ನಾವೆಲ್ಲ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಲೇಬರ್ ಕರ್ಕೊಂಡು ಹುಬ್ಳಿ ಧಾರವಾಡ ಹೈಕೋರ್ಟ್ ನಲ್ಲಿ ಲೇಬರ್ ಸೆಲ್ನಲ್ಲಿ ನಾವು ಪ್ರಕರಣವನ್ನು ದಾಖಲಿಸಿದಾಗ ಮಾನ್ಯ ಅಲ್ಲಿರುವಂತಹ ನ್ಯಾಯಾಧೀಶರು ಲೇಬರ್ ಪರವಾಗಿ ಒಂದು ಆದೇಶವನ್ನು ಕೊಟ್ಟಿದ್ರು. ಏನು ಆದೇಶ ಅಂತಂದ್ರೆ ಅವರ 9 ತಿಂಗಳ ವೇತನ, ಅವರ PF, EF, ಗ್ರಾಟ್ಯುಟಿ, ರಾಯಲ್ಟಿ ಎಲ್ಲಾನು ಸೇರಿ ಅವರಿಗೆ 6 ತಿಂಗಳ ಒಳಗಡೆ ಕೊಡತಕ್ಕದ್ದು ಅಂತೇಳಿ ನ್ಯಾಯಾಧೀಶರು ತೀರ್ಪನ್ನು ಕೊಟ್ಟಿದ್ರು. ಆ ತೀರ್ಪಿನ ಹಿನ್ನೆಲೆಯಲ್ಲಿ ಅವರೆಲ್ಲ ನೋಡಿಕೊಂಡು ಅವರ ಕಂಪನಿಗೆ ಸುಮಾರು 146 ಕೋಟಿ ಆಗಿನ 2013ರಲ್ಲಿ ಲಾಭ ಬಂದರೂ ಸಹ ನಮಗೆ ಡೀಸೆಲ್ ಕಾಸ್ಟ್ ಇಂದ ಇಲ್ಲಿ ನಷ್ಟ ಆಗಿದೆ ಅಂತೇಳಿ ಸಾಮಾನ್ಯ ಕಾರಣ ತೋರಿಸಿ ಇಲ್ಲಿಂದ ಓಡಿ ಹೋಗಿರ್ತಾರೆ. ಇವಾಗ 2026ರಲ್ಲಿ ಮತ್ತೆ ನಯಾ ವಂಚನಕ್ಕೆ ದಾರಿ ಮಾಡಿ IG ಪೆಟ್ರೋಕೆಮಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತೇಳಿ ಸೇಮ್ ಓನರ್ ನೋಂದಾಯಿಸಿಕೊಂಡು ಇಲ್ಲಿ ಮತ್ತೆ ಕಾರ್ಯವನ್ನು ಶುರು ಮಾಡಿರುತ್ತಾರೆ. ಆ ಕಾರ್ಯವನ್ನು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಲೇಬರ್ ಡಿಪಾರ್ಟ್ಮೆಂಟ್ಗಳ ಮುಖಾಂತರ ಏನು ಆ ಕೋರ್ಟಿನ ತೀರ್ಪಿನ ಅನ್ವಯ ಆ ಕುಟುಂಬಗಳಿಗೆ ಏನು ನ್ಯಾಯಬದ್ಧವಾದ ವೇತನ ಮತ್ತು ಅವರೆಲ್ಲರದ್ದು EF, PF, ಗ್ರಾಟ್ಯುಟಿ ಅದೆಲ್ಲ ಕೊಟ್ಟು ಆಮೇಲೆ ಕೋರ್ಟ್ ಅದರಲ್ಲಿ ತೀರ್ಪು ಮಾಡಿರುತ್ತೆ. ನ್ಯಾಯಾಧೀಶರು ಒಂದು ಮಾತು ಹೇಳಿರ್ತಾರೆ, 6 ತಿಂಗಳ ಒಳಗಡೆ ಏನು ಆ ಕುಟುಂಬಗಳಿಗೆ ವೇತನ ಕೊಟ್ಟಿಲ್ಲ ಅಂತಂದ್ರೆ 6% ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿ ಅವರಿಗೆ ಮೊತ್ತವನ್ನು ಮುಟ್ಟಿಸಿಕೊಂಡದ್ದು ಅಂತೇಳಿ ಅದರಲ್ಲಿ ಆರ್ಡರ್ ಇದೆ. ಆದ್ರೂ ಆ ಆರ್ಡರ್ ಮತ್ತೆ ಪಬ್ಲಿಕೇಶನ್ಸ್ ಆಫ್ ಮೀಡಿಯಾ ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ಗೂ ಸಹ ಪ್ರತಿಯನ್ನು ಕಳಿಸಿರ್ತಾರೆ. ಅಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಇಲ್ಲಿ ಇದ್ದು ಇಲ್ಲದಂಗೆ ಆಗಿದೆ. ಮೇಡಮ್ ಅವ್ರ ಹತ್ರ ಹೋಗಿ ಕೇಳಿದ್ರೆ ಇದು 13 ವರ್ಷ 14 ವರ್ಷದ ಕಥೆ ನಮ್ಗೆ ಗೊತ್ತಿಲ್ಲ ಅಂತಾರೆ. ಇವಾಗ ಸುಮಾರು 9 ಡಿಪಾರ್ಟ್ಮೆಂಟ್ ಗಳಿಂದ NOC ತಗೊಂಡು ಅವರು ಬಯೋಕೆಮಿಕಲ್ ಪ್ಲಾಂಟ್ ಅನ್ನು ಇಲ್ಲಿ ಸ್ಟಾರ್ಟ್ ಮಾಡಬೇಕು. ಆದರೆ ಅವರು ಪರವಾನಿಗೆ ಅಪ್ಲೈ ಕೊಟ್ಟು ಮತ್ತೆ ಮೋಸ ವಂಚನೆ ಮಾಡೋಕೆ ಇವರು ಬಂದಿರ್ತಾರೆ. ಇವ್ರನ್ನ ಏನೋ ತಡೆ ಹಿಡಿಬೇಕು, ಇವ್ರನ್ನ ತಡೆ ಹಿಡಿದು ಇವ್ರು ಯಾವ್ಯಾವ ಅಕ್ರಮ ಎಷ್ಟೊಂದು ಕೋಟಿ ರೂಪಾಯಿಗಳು ಅಕ್ರಮ ಮಾಡಿ ಸರ್ಕಾರ ಮತ್ತು ಸರ್ಕಾರದ ಖಜಾನೆಗೆ ನಷ್ಟ ಮಾಡಿ ಸರ್ಕಾರದ ಜಮೀನಲ್ಲೇ ಓನರ್ ಅನ್ನು ಸೃಷ್ಟಿ ಮಾಡಿ ಇವ್ರು ಲೀಸ್ ಮಾಡಿರುವಂತ ಸ್ಕ್ಯಾಮ್ಗೆ ಇವ್ರು ಲೀಸ್ ಮಾಡಿರುವಂತ ಏನು ಕಳ್ಳತನಕ್ಕೆ ಯಾರ್ಯಾರು ಆ ಲೀಸರ್ಸ್ ನ ಸಹಾಯ ಮಾಡಿದ್ದಾರೆ, ಯಾರು ನೋಂದಾಯಿತ ಅಧಿಕಾರಿಗಳಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅದಕ್ಕಾಗಿ ನಮ್ಮ ಬೇಡಿಕೆಗಳಿದೆ. ಏನು ಇದೇ ತಿಂಗಳು ಮುಂಬರುವ ಮಾರ್ಚ್ 16ರಂದು ಸೋಮವಾರ ಅಹೋರಾತ್ರಿ ಗಣಿ ಸತ್ಯಾಗ್ರಹವನ್ನು ನಾವು ಸಂಬಂಧಪಟ್ಟ ಕಂಪನಿಯ ಮುಂದುಗಡೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಯಾವಾಗಲೂ ಈ ವೇತನ ಕೊಡಲ್ಲ, ಲೇಬರ್ಗಳ ಕುಟುಂಬದ ಜೊತೆಗೆ ಸೇರಿಕೊಂಡು ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಅಲ್ಲಿ ಆ ಲೇಬರ್ಗಳ ವೇತನ ಸೆಟ್ಲ್ ಆಗುವವರೆಗೂ ನಾವು ಅಲ್ಲಿಂದ ಎದ್ದೋಳಲ್ಲ. ಅಲ್ಲಿ ಉಪವಾಸ ಸತ್ಯಾಗ್ರಹಗಳು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಬೇಕಾಗಿರುತ್ತೆ. ಅವರಿಗೆ ನಾವು ಮಾಧ್ಯಮ ಮುಖಾಂತರ ನಾವು ಎಚ್ಚರಿಸ್ತೇವೆ. ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಜಯಶ್ರೀ, ದಲಿತ ಸೇನೆ ಜಿಲ್ಲಾಧ್ಯಕ್ಷ ಮಾರುತಿ ಚಿಕ್ಕಸಗೂರು, ರಕ್ಷಣಾ ವೇದಿಕೆ ಸುರೇಶ್ ಬಾಬು, ಬಾಬುರಾವ್, ಮಧುಕಾಂತ್ ಇದ್ದರು. ಕಳೆದ 12 ವರ್ಷಗಳಿಂದ ಮೇಧಾ ಸಮಾಜದಿಂದ ಕುಲ ಬಹಿಷ್ಕಾರ ಮಾಡಿದ್ದು, ಕೂಡಲೇ ಬಹಿಷ್ಕರಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ರಾಜಶೇಖರ್ ಮೇಧಾ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಕೇಳಿದ್ದರಿಂದ ಸಮಾಜ ಮುಖಂಡರು ಹಾಗೂ ಕುಟುಂಬಸ್ಥರು ಸೇರಿ 2014 ಅಕ್ಟೋಬರ್ 26ರಂದು ಕುಲ ಬಹಿಷ್ಕರಿಸಿದ್ದಾರೆ. ಮೇಧಾ ಸಮಾಜದ ಮುಖಂಡರುಗಳಾದ ಪಾಪಯ್ಯ, ಅಮರೇಶ್, ರಾಮಚಂದ್ರ, ಶಂಕರ, ಸಣ್ಣ ತಾಯಪ್ಪ, ಲಕ್ಷ್ಮಣ, ತಾಯಿ ಲಕ್ಷ್ಮೀದೇವಿ, ಚಿಕ್ಕಮ್ಮ ಮುನಿಯಮ್ಮ, ಅಣ್ಣನ ಮಕ್ಕಳಾದ ವಿಶಾಲಕುಮಾರ್, ಉದಯಕುಮಾರ್ ಇವರ ಸಮ್ಮುಖದಲ್ಲಿ ಸಭೆ ನಡೆಸಿ ಕುಲ ಬಹಿಷ್ಕರಿಸಿದ್ದಾರೆ. 2 ವರ್ಷ ನಂತರದ 2016 ಅಕ್ಟೋಬರ್ 10ರಂದು ಶ್ರೀ ಬಿದರು ಮಲ್ಲಮ್ಮ ದೇವಿ ದೇವಸ್ಥಾನ ದರ್ಶನಕ್ಕೆ ಹೋದಾಗ ರಮೇಶ ಈತನ ಕುಲ ಬಹಿಷ್ಕರಿಸಿದರೂ ದೇವಸ್ಥಾನಕ್ಕೆ ಬಂದಿರುವ ಎಂದು ಪ್ರಶ್ನಿಸಿ ರಾಡಿನಿಂದ ಹಲ್ಲೆ ಮಾಡಿದ್ದ.
ಈ ಕುರಿತು ಮಾರ್ಕೆಟ್ ಯಾರ್ಡ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದೆ. ನನ್ನ ತಾಯಿ ಲಕ್ಷ್ಮೀದೇವಿ ಸಹಿತ ಕುಟುಂಬ ನ್ಯಾಯಾಲಯಕ್ಕೆ ನಮ್ಮ ವಿರುದ್ಧ ಜೀವನಾಂಶಕ್ಕಾಗಿ ಕೇಸ್ ದಾಖಲಿಸಿದ್ದರು. ನ್ಯಾಯಾಲಯ ಪ್ರತಿ ತಿಂಗಳು 2500 ರೂಪಾಯಿ ನೀಡುವಂತೆ ಕೋರ್ಟ್ ಆದೇಶ ನೀಡಿದೆ. ಈ ಎಲ್ಲಾ ಘಟನೆಗಳ ಮಧ್ಯೆ ಸಮಾಜದಿಂದ 2026 ಜನವರಿ 28ರಿಂದ 30ರವರೆಗೆ ದೇವಸ್ಥಾನದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಸಮಾಜದಿಂದ ಆಹ್ವಾನ ನೀಡಿದ್ದರು. ದೇವಸ್ಥಾನಕ್ಕೆ ಫೆಬ್ರವರಿ 23ರಂದು ಹೋದಾಗ ರಾಮಚಂದ್ರ ಎಂಬುವವರು ಅವಾಚ್ಯವಾಗಿ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದಾನೆ. ಕಾನೂನು ಬಾಹಿರವಾಗಿ ಕುಲ ಬಹಿಷ್ಕಾರ ಹಾಕಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸಹಜ ಜೀವನ ನಡೆಸಲು ಜಿಲ್ಲಾಡಳಿತ ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ನಾನು ಮತ್ತು ನನ್ನ ಕುಟುಂಬಕ್ಕೆ ಸಾಮಾಜಿಕವಾಗಿ ಕುಲ ಬಹಿಷ್ಕಾರ ಆಗಿದ್ದು 12 ವರ್ಷ ಆಗಿದೆ. 26/10/2014ರಂದು ನಮ್ಮ ಸಮಾಜದವರು ನನಗೆ ಕುಲ ಬಹಿಷ್ಕಾರವನ್ನು ಮಾಡಿದ್ದಾರೆ. ತಂದೆಯ ಆಸ್ತಿಯ ಸಲುವಾಗಿ ಭಾಗ ಮಾಡುವ ಸಲುವಾಗಿ ಕುಲದಲ್ಲಿ ಕೂರಿಸಿ ನನ್ನನ್ನು ಕರೆಯದೇ ಅವರು ಮಾತಾಡಿಕೊಂಡು ನನ್ನ ಕುಲ ಬಹಿಷ್ಕಾರವನ್ನು ಮಾಡಿದ್ದಾರೆ. ನಿರ್ಣಯ ಮಾಡುವ ಸಮಯದಲ್ಲಿ ನನ್ನನ್ನು ಕರೆಯದೇ ಅವರೇ ಕುಲ ಬಹಿಷ್ಕಾರ ಅಂತ ಹೇಳಿ ಸಮಾಜದಲ್ಲಿ ಹೊರಡಿಸಿದ್ದಾರೆ. ಅಲ್ಲಿ ಇದ್ದವರು ನಿರ್ಣಯ ಮಾಡಿದ ಸಮಾಜದ ಪಂಚ ಹೆಸರು ಕೊಡ್ತಾರೆ. ಪಾಪಯ್ಯ, ಅಂಬರೀಷು, ಶಂಕರು, ರಾಮಚಂದ್ರ, ಸಂತಾಯಪ್ಪ, ಲಕ್ಷ್ಮಣ. ಮನೆಯವರಾದ ತಾಯಿ ಲಕ್ಷ್ಮೀದೇವಿ, ಚಿಕ್ಕಮ್ಮ ಮುನಿಯಮ್ಮ, ಅಣ್ಣನ ಮಕ್ಕಳು ವಿಶಾಲ್ ಕುಮಾರ್, ಉದಯ್ ಕುಮಾರ್ ಮತ್ತು ಇತರರು ಒಳಹಂಚು ಮಾಡಿ ರೂಪಿಸಿ ಕುಲ ಬಹಿಷ್ಕಾರವನ್ನು ನನಗೆ ಹಾಕಿದ್ದಾರೆ. ಇದು ಆದ ನಂತರ ನನಗೆ 2 ವರ್ಷ ನಂತರ ದಿನಾಂಕ 10/2026ರಂದು ತಾಯಿ ಬಿದ್ರು ಮಲ್ಲಮ್ಮ ದೇವಿ ದೇವಸ್ಥಾನ ಗದ್ವಾಲ್ಕೋಟ್ ದೇವಸ್ಥಾನ ಹತ್ರ ಹೋದಾಗ ದೇವರ ದರ್ಶನಕ್ಕಂತ ಹೋದಾಗ ನಮ್ಮ ತಮ್ಮನಾದ ರಮೇಶನು ನನ್ನನ್ನು ರಾಡ್ ತಗೊಂಡು ತಲೆ ಮೇಲೆ ಹೊಡೆದು ರಕ್ತ ಸುರಿಯುವಂತೆ ಕೊಲೆಯತ್ನವನ್ನು ಮಾಡಿದ್ದಾರೆ. ಇದರ ಬಗ್ಗೆ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣವನ್ನು ನಾನು ದಾಖಲೆ ಮಾಡಿದ್ದೇನೆ. ಈ ಸದರಿ ಪ್ರಕರಣವನ್ನು ಮುಕ್ತಾಯವಾಗಿದೆ. ನಂತರ ನನ್ನ ತಮ್ಮನ ಮಾತುಗಳನ್ನು ಕೇಳಿ ನಮ್ಮ ತಾಯಿ ಫ್ಯಾಮಿಲಿ ಕೋರ್ಟಲ್ಲಿ ನನ್ನ ಮೇಲೆ ಕೇಸ್ ಆಗಿದೆ. ಫ್ಯಾಮಿಲಿ ಕೋರ್ಟ್ನಲ್ಲಿ ಕೇಸ್ ಆದಮೇಲೆ ಅದು ತಿಂಗಳಿಗೆ ಪ್ರತಿ ತಿಂಗಳಿಗೆ 50,000 ಕೊಡಬೇಕು ಅಂತೇಳಿ ಕೋರ್ಟ್ ಡಿಸೈಡ್ ಮಾಡಿತು. ಆ ಕೊಟ್ಟು ನಂತರವೇ ನನಗೆ ಕುಲ ಬಹಿಷ್ಕಾರ ಅನ್ನೋದು ಇನ್ನೂ ಕಂಟಿನ್ಯೂ ಮಾಡ್ತಾನೇ ಇದ್ದಾರೆ. ಇದರಿಂದ ನನ್ನ ಮಕ್ಕಳಿಗೆ ಮಕ್ಕಳಿದ್ದಾರೆ. ಅವ್ರ ವಿದ್ಯಾಭ್ಯಾಸಕ್ಕೆ ಬಹಳ ತೊಂದರೆ ಆಯಿತು. ಆದರೂ ನನ್ನ ಜೀವನ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಹಂಗೆ ಕಷ್ಟದಲ್ಲಿ ಬರ್ತಾ ಇದ್ದಾಗ ಮೊನ್ನೆ 28-29 ಸರ್ ಮಲ್ಲಮ್ಮ ದೇವಿ ಮೂರ್ತಿ ಉದ್ಘಾಟನೆಯನ್ನು ಮಾಡಿದರು ಸರ್. ಮಲ್ಲಮ್ಮ ದೇವಿ ಮೂರ್ತಿ ಉದ್ಘಾಟನೆಯನ್ನು ಮಾಡಿದರು. ಆಹ್ವಾನ ಪತ್ರಿಕೆಯನ್ನು ಮನೆಗೆ ಬಂದು ಕೊಟ್ಟಿದ್ದಾರೆ. ಕುಲ ಬಹಿಷ್ಕಾರ ಆದರೂ ಕೂಡ ಮನೆಗೆ ಬಂದು ನೀವು ಬರಬೇಕು ಅಂತೇಳಿ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದರು. ಕೊಟ್ಟ ಮೇಲೆ ಕಂಟಿನ್ಯೂ 3 ದಿವಸ ನಾವು ದೇವಸ್ಥಾನ ಹತ್ರ ಹೋಗಿ ಪೂಜೆಗಳನ್ನು ಮಾಡಿದ್ವಿ. ಪೂಜೆ ಮಾಡಿದ ಮೇಲೆ ಒಂದು 5-6 ದಿವಸ ಆದಮೇಲೆ ನೀವು ಕುಲ ಬಹಿಷ್ಕಾರ ಇದ್ದೀನಿ, ನೀವು ಗುಡಿ ಬರಬಾರ್ದು ಅಂತೇಳಿ ಕುಲದ ಮುಖಸ್ಥನಾದ ರಾಮಚಂದ್ರ ಎನ್ನುವನು ನನಗೆ ನಿಂದನೆಗಳಿಂದ ಬಲೆ ಬೆದರಿಕೆಯನ್ನು ವಿಚಿತ್ರವಾದ ಶಬ್ದಗಳಿಂದ ಬೈದಿದ್ದಾರೆ. ಅದು ಆಡಿಯೋ ರೆಕಾರ್ಡಿಂಗ್ ಮಾಡಿದ್ದೀನಿ ಸರ್. ಅವ್ರು ಏನು ಬೈದಿದ್ದಾರೆ ಅದು ನೀನು ಕುಲದಲ್ಲಿ ಇಲ್ಲ, ನೀನು ಎದೆಗೆ ಬಂದಿದೀಯಾ, ಬರಬಾರ್ದು, ಕುಲ ಬಹಿಷ್ಕಾರ ಇದೆಯಾ, ನಿಮ್ಗೆ ಮರೆಯಬಾರ್ದು ಅಂತೇಳಿ ಈ ಥರ ಸಮಾಜದವರು ನನಗೆ ನಿಂದನೆ ಮಾಡ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ನಾನು ಇದಕ್ಕೆ ಪರಿಹಾರವನ್ನು ಕೊಡಬೇಕಾಗಿ ವಿನಂತಿ ಸರ್. ಕಾರ್ಮಿಕ ಸಚಿವ ಶ್ರೀ ಸಂತೋಷ್ ಅವರ ಜನ್ಮದಿನದ ಪ್ರಯುಕ್ತ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ರಾಯಚೂರು ಕಾರ್ಮಿಕ ವಿಭಾಗ ವತಿಯಿಂದ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ನಗರದ ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಬೆಡ್ಶೀಟ್ಗಳನ್ನು ವಿತರಿಸಲಾಗುತ್ತದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಡ ಮತ್ತು ಅಗತ್ಯವಿರುವ ರೋಗಿಗಳಿಗೆ ನೆರವಾಗುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ವಿಭಾಗದ ಅಧ್ಯಕ್ಷ ಎ ಉರುಕುಂದಪ್ಪ ತಿಳಿಸಿದ್ದಾರೆ. ಸಂಜೆ ರೈಲ್ವೆ ನಿಲ್ದಾಣ ಹಾಗೂ ಕೇಂದ್ರ ಬಸ್ ನಿಲ್ದಾಣ ಆವರಣದಲ್ಲಿ ಪ್ರಯಾಣಿಕರು ಮತ್ತು ಅಗತ್ಯವಿರುವವರಿಗೆ ಹಣ್ಣು ಹಂಪಲು ವಿತರಣೆ ನಡೆಯಲಿದೆ. ಸಚಿವರ ಜನ್ಮದಿನವನ್ನು ಸೇವಾ ದಿನವಾಗಿ ಆಚರಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಹೇಳಿದರು.
ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ವಿಭಾಗದ ಅಧ್ಯಕ್ಷರು ಎ ಕುಂದಪ್ಪ, ಜಿಲ್ಲಾ ಮಹಿಳಾ ಅಧ್ಯಕ್ಷೆ ನಾಗರತ್ನ, ನಗರ ಮಹಿಳಾ ಬ್ಲಾಕ್ ಅಧ್ಯಕ್ಷೆ ಉಮಾ, ಜಿಲ್ಲಾ ಉಪಾಧ್ಯಕ್ಷರು ಜಿಂದು, ಎಂ ಬಸವರಾಜ್, ಎಂಡಿ ಮೂಸಾ, ರಾಜು, ಎಂ ಬಂದೇನವಾಜ್, ನಗರ ಬ್ಲಾಕ್ ಉಪಾಧ್ಯಕ್ಷ ದರ್ಶನ್, ನಗರ ಜಂಟಿ ಕಾರ್ಯದರ್ಶಿ ಚಂದ್ರಕಲಾ, ಜಿಲ್ಲಾ ಜಂಟಿ ಕಾರ್ಯದರ್ಶಿ ಈರಮ್ಮ ಸೇರಿದಂತೆ ಹಲವು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಒಳ್ಳೆ ನಾಯಕರು ಮತ್ತು ನಾವು ನೋಡಿದ್ವಿ ಬಹಳಷ್ಟು ಬಡ ಕುಟುಂಬದಲ್ಲಿರ್ತಕ್ಕಂಥ ಮದುವೆ ಕಾರ್ಯಕ್ರಮಗಳು ಕೂಡ ಖುದ್ದಾಗಿ ಅಕೌಂಟ್ಗಳು ಕೂಡ ನಾವು ದುಡ್ಡು ಹಾಕ್ತಾರೆ. ಯಾಕಂದರೆ ನಾನು ಕಣ್ಣೆದ್ರೆ, ಯಾಕಂದರೆ ನನಗೂ ಅವರು ಬಹಳಷ್ಟು ಸಹಾಯ ಮಾಡಿದ್ದಾರೆ. ನಾನು ಕೂಡ ಅವರಿಗೆ ಮತ್ತೆ ಚುರಿ ಋಣಿ ಹಾಕ್ತೀನಿ. ನನ್ನ ಜೀವನ ಪರ ಇದ್ದಲ್ಲಿ ಅವರಿಗೆ ನಾನು ಭಾಳ ನಮ್ಮ ಕಾರ್ಮಿಕ ಘಟಕದ ಎಲ್ಲ ಸ್ನೇಹಿತರ ಪರವಾಗಿ, ಮಹಿಳಾ ಕಾರ್ಮಿಕರ ಪರವಾಗಿ ಅವ್ರಿಗೆ ನಾನು ಚಿರುಋಣಿಯಾಗಿ ಅವ್ರ ಹೃತ್ಪೂರ್ವಕವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂದರೆ ಇವತ್ತು ಅವರ ಹುಟ್ಟುಹಬ್ಬ ಸಂದರ್ಭದಲ್ಲಿ ನಮ್ಮ ಚಿಕ್ಕದಾಗಿ ಅವರಿಗೆ, ಯಾಕಂದ್ರೆ ಬಹಳ ಚಿಕ್ಕದು ಅವರ ಹೆಸರು ಮೇಲೆ ನಾವು ಇವತ್ತು ಈ ಕಾರ್ಯಕ್ರಮ ಒಂದು ಹಣ್ಣು ಮತ್ತೆ ಸೇಬು, ಹಣ್ಣು, ಹಂಪಲ, ಬೆಡ್ಶೀಟ್ಗಳು, ಯಾಕಂದ್ರೆ ನೋಡ್ತಾ ಇರ್ತೀವಿ ನಾವು ನಮ್ಮ ರಿಮ್ಸ್ ಬೋಧ ಆಸ್ಪತ್ರೆಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಬಡ ಆರೋಗ್ಯ ಸ್ಥಿತಿಗಳಿರ್ತಕ್ಕಂಥ ಕೆಲವರಿಗೆ ಒದಕಳಕ್ಕೆ ಬೆಡ್ಶೀಟ್ಗಳನ್ನು ಇರಂಗಿಲ್ಲ. ಯಾಕಂದ್ರೆ ಕುಟುಂಬ ಇದ್ರ ಕೂಡ ಸದಸ್ಯರು ಕೂಡ ಇರಂಗಿಲ್ಲ. ಯಾಕಂದ್ರೆ ನಾನು ಸಂಘಟನೆಗಳನ್ನು ಬಹಳ ವರ್ಷದಿಂದ ನೋಡಿದ್ದೀನಿ. ಅಂಥ ಸಂದರ್ಭದಲ್ಲಿ ಸಾಹೇಬರು ಇವತ್ತು ಅವರು ಹುಟ್ಟುವ ಸಂದರ್ಭದಲ್ಲಿ ಬೆಡ್ಶೀಟ್ಗಳನ್ನು, ಹಣ್ಣು ಹಂಪಲ ಕೊಡೋಕ್ಕೆ ಈಗ ಮತ್ತೆ ಇಲ್ಲಿಂದ ನಾವೆಲ್ಲ ಟೀಮ್ ಸಮಿತಿ, ಕಾರ್ಮಿಕರ, ಮಹಿಳೆಯರ ಸಮಿತಿ ನಾವು ಹೋಗಿ ಅಲ್ಲಿ ಹಣ್ಣು ಹಂಪಲ ಕೊಟ್ಟು ಬೆಡ್ಶೀಟ್ ಕೊಟ್ಟು ರಿಮ್ಸ್ ಬೋಧ ಆಸ್ಪತ್ರೆ ಅವ್ರ ಬಗ್ಗೆ ಕೊಟ್ಟು ಮತ್ತೆ ಇದೇ ದಿನ ಇವತ್ತಿನ ಮತ್ತೆ ಸಾಯಂಕಾಲ ರೈಲ್ವೆ ಸ್ಟೇಷನ್ ರಾಯಚೂರಲ್ಲಿ ಅವಾರ್ಡದಲ್ಲಿ ಇರ್ತಕ್ಕಂಥ ಕೆಲವು ನಿರಾಶ್ರಿತರು, ಅನಾಥರು ಮಕ್ಕಳಿರ್ತಾರೆ, ಅವರು ಕೂಡ ಬೆಡ್ಶೀಟ್ಗಳನ್ನು ಕೊಟ್ಟೋದು ಕಾರ್ಯಕ್ರಮ. ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಕೂಡ ರಾತ್ರಿ ನಾವು ನೋಡ್ತಾ ಇರ್ತೀವಿ. ಬಸ್ ಸ್ಟ್ಯಾಂಡ್ ಕೂಡ ಬಹಳಷ್ಟು ನಿರಾಗಿತರ ಅನಾಥರು ಕೂಡ ಇರ್ತಾರೆ. ಅವ್ರು ಕೂಡ ನಾವು ಬೆಡ್ಶೀಟ್ ಕೊಡ್ತಕ್ಕಂಥ ಈ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೀವಿ. ಅವರಿಗೆ ಆರೋಗ್ಯ, ಆಯುಷ್ಯ ಮತ್ತು ಇನ್ನ ಮುಂದಿನ ಎಷ್ಟು ಸ್ಥಾನ ಸಿಗಬೇಕು ಅಂತ ಜನನಾಯಕಿಗೆ ನಾನು ಇವತ್ತು ಅವರಿಗೆ ಮತ್ತೊಮ್ಮೆ ನಮ್ಮ ಎಲ್ಲ ಕಾರ್ಮಿಕ ಆತ್ಮೀಯ ಬಂಧುಗಳ ಇವರೆಲ್ಲಿಂದ ಮತ್ತೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಸ್ನೇಹಿತರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಅವರು ಹಿಂಗೆ ಮುಂದೆ ಅವರಿಗೆ ಆರೋಗ್ಯ ಆಯುಷ್ಯ ಕೊಳ್ಳೆ ಅಂತ ಹೇಳುತ್ತಾ, ಕರ್ನಾಟಕ ಘನವೇತ ಸಂತೋಷ್ ಲಾಡ್ ಅವರಿಗೆ ಹುಟ್ಟುಹಬ್ಬಕ್ಕೆ ಜೈವಾಗಲಿ. ರಾಯಚೂರು ಜಿಲ್ಲೆ ಕಾಂಗ್ರೆಸ್ ಕಾರ್ಮಿಕ ವಿಭಾಗದಿಂದ ಅವರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡತಕ್ಕಂಥ ಕಾಂಗ್ರೆಸ್ ಕಾರ್ಮಿಕ ವಿಭಾಗ ಜೈವಾಗಲಿ. ಸಂತೋಷ್ ಲಾಡ್ ಅವರಿಗೆ, ಸಂತೋಷ್ ಲಾಡ್ ಅವರಿಗೆ ಅವರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡತಕ್ಕಂಥ ಕಾರ್ಮಿಕ ಘಟಕಗಳಿಗೆ ಜೈವಾಗಲಿ. ವಿಶ್ ಯು ಹ್ಯಾಪಿ ಬರ್ಡೇ ಸಂತೋಷ್ ಲಾಡ್ ಸರ್ ಅವರು. ತಾಲೂಕಿನ ಹರಟೆನೂರು ಗ್ರಾಮದ ವಿದ್ಯಾರ್ಥಿಯೋರ್ವನನ್ನು ಆಂಧ್ರಪ್ರದೇಶದ ಉರುವಕೊಂಡ ತಾಲೂಕಿನ ಇಡಪಗಲ್ನಲ್ಲಿ ಹತ್ಯೆ ಮಾಡಿರುವ ಘಟನೆ ಗುರುವಾರ ಬೆಳಗಿನ ಜಾವ ನಡೆದಿದೆ. ಕಿರಣ್ ಕುಮಾರ್ ಪಂಪನಗೌಡ 23 ವರ್ಷ ಮೃತ ಯುವಕ. ಈತನು ಬಳ್ಳಾರಿ ನಗರದ ವಿದ್ಯಾವರ್ಧಕ ಸಂಘದ ತೊಗರಿ ಮಲ್ಲಪ್ಪ ಬಿ ಫಾರ್ಮ್ ಕಾಲೇಜಿನಲ್ಲಿ ಅಂತಿಮ ವರ್ಷದಲ್ಲಿ ಅಭ್ಯಾಸ ಮಾಡುತ್ತಿದ್ದನು. ಬುಧವಾರ ಪರೀಕ್ಷೆ ಬರೆದು ನಾಪತ್ತೆಯಾಗಿದ್ದು, ಗುರುವಾರ ಇಡಪಗಲ್ ಪೊಲೀಸರು ಮೃತದೇಹ ಪತ್ತೆಯಾಗಿದೆ ಎಂದು ಕುಟುಂಬಸ್ಥರಿಗೆ ಮಾಹಿತಿ ನೀಡಿದ್ದಾರೆ. ನಂತರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಉರುವಕೊಂಡ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಹತ್ಯೆಗೆ ಯುವಕನ ಪ್ರೇಮದ ವಿಚಾರವೇ ಕಾರಣವಾಗಿದೆ ಎಂದು ತಿಳಿದು ಬಂದಿದೆ. ಪ್ರಕರಣ ದಾಖಲಿಸಿಕೊಂಡ ಉರುವಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಹಟ್ಟೆ ಚಿನ್ನದ ಗಣಿ ಮುಖ್ಯದ್ವಾರದ ಬಳಿ ಪತ್ತೆಯಾದ ಸ್ಫೋಟಕ, ಮುಂದುವರೆದ ತನಿಖೆ. ಸಾರ್ವಜನಿಕ ಸ್ಥಳದಲ್ಲಿ ಒಬ್ಬ ಮಹಿಳೆ ಮಾನವ ಜೀವಕ್ಕೆ ಅಪಾಯಕಾರಿಯಾದ ಸಿಎಚ್ ಪೌಡರ್ ಮಿಶ್ರಿತ ಸೇಂದಿಯನ್ನು ಮಾರಾಟ ಮಾಡುತ್ತಿದ್ದಾರೆ. ರಾಜ್ಯ ಬಜೆಟ್ ಜನತಾ ಬಜೆಟ್ ಆಗಲಿ, ಕೊರತೆಗಳನ್ನು ನೀಗಿಸಲು ಅಕ್ಬರ್ ಹುಸೇನ್ ನಾಗುಂಡಿ ಒತ್ತಾಯ.
ಮುಚ್ಚಿ ಹೋಗಿದ್ದ ಮೈಸೂರು ಪೆಟ್ರೋಕೆಮಿಕಲ್ ಹೆಸರಿನಲ್ಲಿ ಪುನರಾರಂಭ. ಕಾರ್ಮಿಕರಿಗೆ ಬಾಕಿ ವೇತನ ಪಾವತಿಗೆ ಆಗ್ರಹಿಸಿ ಮಾರ್ಚ್ 16ರಿಂದ ಅಹೋರಾತ್ರಿ ಧರಣಿ. ಅಹಮದ್ ಖಾನ್. ಮೇಧ ಸಮಾಜದಿಂದ ಕುಲ ಬಹಿಷ್ಕಾರ, ನ್ಯಾಯ ಒದಗಿಸಲು ನಾಗರಾಜ್ ಮೇಧ ಮನವಿ. ಸಚಿವರ ಜನ್ಮದಿನದ ಅಂಗವಾಗಿ ರಿಮ್ಸ್ನಲ್ಲಿ ಸೇವಾ ಕಾರ್ಯಕ್ರಮ. ಮತ್ತು ಆಂಧ್ರದಲ್ಲಿ ಸಿಂಧನೂರಿನ ವಿದ್ಯಾರ್ಥಿ ಹತ್ಯೆ. ವಾರ್ತೆಗಳನ್ನು ಪ್ರಯತ್ನಿಸಿದವರು ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್, ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ಇಲ್ಲಿಗೆ ವಾರ್ತೆ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.